ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬುಧೈರ್ದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂ ತದ್ಧ್ವಾಂತನಿಕೃಂತನೆ ಜಿತಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಬಲಾಯೇ ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿ ನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪಿಹಿತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾಬ್ಧಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೋಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಷೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೆ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ
ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞೆ ಗುರುರುದ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ನಮಸ್ಸೆ ಗುರೂನ್ ಮಮ ಆಪಾದಮೂಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾದಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯದಲ್ಲಿ ಮೂರನೇ ಪಾದ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ಮೂರನೇ ಪಾದದಲ್ಲಿ ಮೂರನೇ ಅಧಿಕರಣ ಅಕ್ಷರಾಧಿಕರಣ ಅಂತ ಇದನ್ನ ಕರೀತಾ ಇದ್ದಾರೆ. ಅಕ್ಷರನಾಮಕನಾದವನು ಭಗವಂತನೇ, ವಿಷ್ಣುವೇ ಎಂಬ ವಿಚಾರವನ್ನು ಸಮರ್ಥನೆ ಮಾಡಿ ಕೊಡ್ತಾ ಇದ್ದಾರೆ. ಸಕಲ ದೇವಾಶ್ರಯತ್ವ ಅದು ದೇವರಿಗೆ ಇದೆ. ಎಲ್ಲ ದೇವತೆಗಳಿಗೆ ಆಶ್ರಯನಾದವನು ಭಗವಂತ. ಋಗ್ವೇದ ಮಂತ್ರದಿಂದ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಆ ಮಂತ್ರ ಅರ್ಥ ಅದು ಹೇಳಿದ್ದೇನೆ. ತತ್ವಪ್ರಕಾಶಕ ಇವತ್ತು ನೋಡಬೇಕು ಈ ಮಂತ್ರ. ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಚಕ್ರಂ ನರುತ್ತಂ ವ್ಯತಿರವಿ ವಿಪತ್. ಚಕ್ರದಂತೆ ಎಲ್ಲ ದೇವತೆಗಳನ್ನ ಭಗವಂತ ತಿರುಗಿಸ್ತಾನೆ. ಸಕಲ ದೇವತೆಗಳು ಭಗವಂತನ ಅಧೀನ ಎಂಬ ವಿಚಾರವನ್ನ ಈ ಮಂತ್ರದಲ್ಲಿ ಹೇಳಿದ್ದಾರೆ. ಟೀಕಾಕಪ್ಪಾದರ ವಾಕ್ಯ ನೋಡಿ ಏನು. ಮಹತ್ ಅಹಂಕಾರ ಪಂಚಮಹಾಭೂತಾಖ್ಯ ಸಪ್ತ ದೇವತಾ ಬ್ರಹ್ಮಾಂಡಾಖ್ಯ ಅತಿ ಸಮೃದ್ಧ ಗರ್ಭಾ ತದಾವರಣಭೂತಾ ಭುವನಸ್ಯ ರತಿಪ್ರದಾ ಸಾರಭೂತಾ ವಾ ಭುವನ ರತಿಪ್ರದಸ್ಯ ವಿಷ್ಣೋ ಆಜ್ಞೆಯಾ ವಿವಿಧ ವಿಶ್ವಧಾರಣೆ ತಿಷ್ಟಂತಿ ಇತ್ಯರ್ಥಃ. ಹಿಂದೊಂದು ಮಾತು ಬಂತು. ಆ ಶ್ರುತಿಗೂ ಅರ್ಥವನ್ನ ಬರೀತಾ ಟೀಕಾಕಪ್ಪ ಹೇಳ್ತಾ ಇದ್ದಾನೆ. ಹಿಂದೆ ಒಂದು ಶ್ರುತಿ ಬಂತು, ಋಗ್ವೇದ ಮಂತ್ರ. ಚತುರ್ಭಿಃ ಸಾಕಂ ನವತಿಂಚ ನಾಮಭಿ ಎಂಬ ವಾಕ್ಯಕ್ಕಿಂತ ಹಿಂದಿನ ವಾಕ್ಯವೇ ಸಪ್ತಾರ್ಧ ಗರ್ಭಾ ಭುವನಸ್ಯ ರೇತೋ ವಿಷ್ಣೋಸ್ತಿಷ್ಟಂತಿ ಪ್ರದಿಶಾ ವಿಧರ್ಮಣಿ. ಈ ವಾಕ್ಯಕ್ಕೂ ಟೀಕಾಕಪ್ಪಾದ್ರ ಅರ್ಥ ಬರೀತಾ ಇದ್ದಾರೆ. ಏನಪ್ಪ ನೋಡಿ. ಮಹತ್ ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಮಹಾಭೂತಗಳು ಈ ಅಭಿಮಾನಿ ದೇವತೆಗಳು ಅಂತ 7 ಜನ ಅಭಿಮಾನಿ ದೇವತೆಗಳು. ಯಾರ್ಯಾರು ಅಂದ್ರೆ ಮಹತ್ತತ್ವ ಅಹಂಕಾರ ತತ್ವಕ್ಕೆ ಈ 2 ತತ್ವಗಳಿಗೆ ಅಭಿಮಾನಿ ದೇವತೆಗಳು. ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಗಳು ಚತುರ್ಮುಖ ಬ್ರಹ್ಮದೇವರು, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು ರುದ್ರದೇವರು. ಆಮೇಲೆ ಪಂಚಮಹಾಭೂತಗಳಿಗೆ 5 ಭೂತಗಳಿಗೆ 5 ದೇವತೆಗಳು ಇದ್ದಾರೆ. ಒಟ್ಟು ಸಪ್ತ ದೇವತೆಗಳು. ಈ ಸಪ್ತ ದೇವತೆಗಳು ಭಗವಂತನ ಆಜ್ಞೆಯಿಂದ ಸಮಸ್ತ ಜಗತ್ತಿನ ಧಾರಣ ಎಂಬ ಕಾರ್ಯವನ್ನು ಮಾಡುತ್ತಾರೆ. ಇದು ಒಂದು. ಇದರ ಜೊತೆಗೆ ಹಿಂದೂ ಒಂದು ಮಾತು ಬಂತಲ್ಲಿ. ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ. ಭಗವಂತ ತನ್ನ
ವಾಸುದೇವಾದಿ 4 ರೂಪಗಳಿಂದ, ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4 ರೂಪಗಳಿಂದ, ಮತ್ತು ವಿಶೇಷವಾಗಿ ಉತ್ತಮರಾದ ಅಧಿಕರಾದ 90 ದೇವತೆಗಳನ್ನು, ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 4 ರೂಪಗಳಿಂದ 90 ದೇವತೆಗಳನ್ನ ಭಗವಂತ ಚಕ್ರದಂತೆ ತಿರುಗಿಸ್ತಾನೆ. ಆ ಶ್ರುತಿ ವಾಕ್ಯದಲ್ಲಿ ಹೇಳಿದರು. 90 ದೇವತೆಗಳು ಯಾರಪ್ಪ ಅಂದ್ರೆ ವ್ಯಾಖ್ಯಾನಕಾರ ಬರೆದಿದ್ದಾರೆ. ಅಂದ್ರೆ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೀತಾ ಇದ್ದಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ ಭಗವಂತ ತನ್ನ 4 ರೂಪಗಳಿಂದ 90 ದೇವತೆಗಳನ್ನು ಚಕ್ರದಂತೆ ತಿರುಗಿಸ್ತಾನೆ. ಆ 90 ದೇವತೆಗಳು ಭಗವಂತನ ಅಧೀನ. ಯಾರಪ್ಪ 90 ದೇವತೆಗಳು ನೋಡಿ. ಮೊದಲನೇದು ಏಕಾದಶ ರುದ್ರರು, 11 ರುದ್ರರು, ಲೆಕ್ಕ ಹಾಕ್ತಾ ಹೋಗಿ, 11 ರುದ್ರರು. ಆಮೇಲೆ ದ್ವಾದಶಾದಿತ್ಯರು, ದ್ವಾದಶಾದಿತ್ಯರಲ್ಲಿ ಒಬ್ಬ ಭಗವಂತನ ರೂಪ, ಅದು ಒಂದನ್ನು ಬಿಟ್ರೆ 11 ಆದಿತ್ಯರು, 11 ರುದ್ರರು. ದ್ವಾದಶಾದಿತ್ಯರಲ್ಲಿ ಒಂದು ಭಗವಂತನ ರೂಪವೇ ಇದೆ. ಯಾಕಂದ್ರೆ ಭಗವಂತನ ರೂಪವನ್ನೇ ಭಗವಂತ ಚಕ್ರದಂತೆ ತಿರುಗಿಸ್ತಾನೆ, ಅದೇನು ಬೇಕಾಗಿಲ್ಲ. ಮುಖ್ಯವಾಗಿ ಆ ಭಗವದ್ ರೂಪವನ್ನು ಬಿಟ್ಟು ಉಳಿದ 11 ಆದಿತ್ಯರನ್ನ, 11 ರುದ್ರರನ್ನ ಮತ್ತು 49 ಮರುದ್ಗಣಗಳು, 11 11 22, 22 ಪ್ಲಸ್ 49, 49 ಮರುದ್ಗಣಗಳು, 49 ಮರುತ್ತುಗಳು. ಆಮೇಲೆ ಅಶ್ವಿನಿ ದೇವತೆಗಳು, ಬೃಹಸ್ಪತಿ, ಕಾಮ, ಮನು, ದಕ್ಷ, ವಿನಾಯಕ, ಗಣೇಶ, ಭೃಗು, ಅನಿರುದ್ಧ, ಧರ್ಮ, ನಿವೃತ್ತಿ, ಕುಬೇರ, ಹೀಗೆ ಹಿಡಿದ್ರೆ ಒಟ್ಟು 90 ದೇವತೆಗಳು ಅಂತ ಕರೀತಾರೆ. ಹೀಗೆ ಈ 90 ದೇವತೆಗಳು ಮತ್ತು ಅನಂತ, ಗರುಡ, ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮ, ಈ ರೀತಿ ಒಟ್ಟು 94 ದೇವತೆಗಳು ಅಂತ. ಚತುರ್ಭಿಸ್ ಸಾಕಂ ನವತಿಂಚನಾಮಪಿ, ಅಂದ್ರೆ ಗರುಡ, ಶೇಷ, ರುದ್ರರಂತೂ ಬಂದುಬಿಟ್ಟಿದ್ದಾರೆ ಏಕಾದಶ ರುದ್ರರಲ್ಲಿ. ಗರುಡ, ಶೇಷರು, ಏಕಾದಶ ರುದ್ರರು, ಈ ಕಡೆ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮದೇವರು, ಈ ಒಟ್ಟು 94 ದೇವತೆಗಳನ್ನು ಭಗವಂತ ಚಕ್ರದಂತೆ ತಿರುಗಿಸ್ತಾ, ಅಂದ್ರೆ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲರೂ ಭಗವಂತನ ಅಧೀನರು ಎಂಬ ಮಾತನ್ನು ತಿಳಿಯಬೇಕು. ಇಲ್ಲಿ ಹೇಳುವಾಗ ಈಗ ಮಹತ್ತತ್ವ, ಅಹಂಕಾರ ತತ್ವ 2, ಪಂಚಮಹಾಭೂತಗಳು ಒಟ್ಟು 7, 7 ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳು ಮತ್ತು ಬ್ರಹ್ಮಾಂಡಾಖ್ಯ ಅತಿ ಸಮೃದ್ಧ ಗರ್ಭಾಹ, ಅಂದ್ರೆ ಬ್ರಹ್ಮಾಂಡವೆಂಬ ಅತಿ ಸಮೃದ್ಧವಾದ ಈ ಗರ್ಭಕ್ಕೆ, ಬ್ರಹ್ಮಾಂಡ ಎಂಬ ಗರ್ಭಕ್ಕೆ ಆವರಣಗಳು, ಎಲ್ಲ ದೇವತೆಗಳು ಬ್ರಹ್ಮಾಂಡ ಎಂಬ ಗರ್ಭಕ್ಕೆ ಆವರಣಗಳು. ಮತ್ತು ಇವರೆಲ್ಲರೂ ಕೂಡ ಏನಾಗಿದ್ದಾರೆ? ಬ್ರಹ್ಮಾಂಡಕ್ಕೆ ಅತಿ ಸಮೃದ್ಧ ಗರ್ಭಾಹ ತದ ಆವರಣಭೂತರು. ಬ್ರಹ್ಮಾಂಡ ಎಂಬ ಅತಿ ಸಮೃದ್ಧವಾದ ಗರ್ಭಕ್ಕೆ ಆವರಣಭೂತ ದೇವತೆಗಳು 1, ಮತ್ತು ಭುವನಸ್ಯ ರತಿ ಪ್ರದಾಹ, ಭುವನ ಶ್ರೇಷ್ಠರು, ಇಡೀ 14 ಭುವನಗಳಿಗೆ ಸುಖಪ್ರದರಾದವರು, ಸಾರಭೂತಾವಾ, ವಿಶೇಷವಾಗಿ ಶ್ರೇಷ್ಠರಾಗಿರ್ತಕ್ಕಂಥವರು. ಮತ್ತು ಭುವನರತಿ ಪ್ರದಸ್ಯ ವಿಷ್ಣೋ, ಸಮಸ್ತ ಜಗತ್ತೇ 14 ಭುವನಗಳಿಗೆ ಮುಖ್ಯವಾಗಿ ರತಿಪ್ರದನಾದವರು, ಅಂದ್ರೆ ಸುಖಪ್ರದನಾದವರು, ಸುಖವನ್ನು ಕೊಡತಕ್ಕಂಥ ವಿಷ್ಣೋ ಆಜ್ಞೆಯ, ವಿಷ್ಣುವಿನ ಆಜ್ಞೆಯಿಂದ ವಿವಿಧ ವಿಶ್ವಧಾರಣೆ, ಅನೇಕ ಬಗೆಯಾದ ವಿಶ್ವವನ್ನ ಧಾರಣೆ ಮಾಡುವ ವಿಷಯದಲ್ಲಿ ಸಮರ್ಥರಾಗಿ ವಿವಿಧ ವಿಶ್ವಧಾರಣೆ ತಿಷ್ಟಂತಿ ಇತ್ಯರ್ಥ. ಆ ಭಗವಂತನ ಆಜ್ಞೆಯಿಂದ ಸಮಸ್ತ ಜಗತ್ತನ್ನ ಧಾರಣೆ ಮಾಡೋದರಲ್ಲಿ ಇವರೆಲ್ಲರೂ ಸಮರ್ಥರಾಗಿ ಆ ಕೆಲಸವನ್ನು ಮಾಡ್ತಾರೆ ಎಂಬ ಮಾತ ಪ್ರತಿಶಾ ವಿಧರ್ಮಣಿ ಎಂಬ ಶ್ರುತಿಗೆ ಅರ್ಥ ಹೇಳಿದಂತಾಯಿತು. ಇದಾದ್ಮೇಲೆ ಪ್ರಶ್ನೆ, ಇಷ್ಟು ವಿಚಾರ ಹೇಳಿದರು ಆ ಶ್ರುತಿಯ ಅರ್ಥ. ಇದಾದ್ಮೇಲೆ ಪ್ರಶ್ನೆ, ಸರ್ವಧೃತಿ ಹೇತು ಪ್ರಶಾಸನಂ ವಿಷ್ಣೋರಿವ ಅನ್ಯಸ್ಯಾಪಿ ಕಿಂ ನ ಸ್ಯಾತ್. ನೀವೇನಂದಿರಿ? ಈಗ ಅನೇಕ ದೇವತೆಗಳು, ಆ ಎಲ್ಲ ದೇವತೆಗಳು ಸಮಸ್ತ ಜಗತ್ತನ್ನ ಧಾರಣೆಯನ್ನು ಮಾಡುತ್ತಾರೆ. ಸಮಸ್ತ ಜಗತ್ತನ್ನ ಧಾರಣೆ ಮಾಡಬೇಕಾದ್ರೆ ಆ ಧಾರಣೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ಅನುಗ್ರಹ ಮಾಡುವವನು, ಆ ಜಗತ್ತನ್ನ ಧಾರಣೆ ಮಾಡುವಂತೆ ಶಾಸನೆ ಮಾಡುವವನು ಪರಮಾತ್ಮ ಅಂತ ನೀವು ಹೇಳಿದ್ದೀರಿ. ಅದಕ್ಕೆ ನೋಡಿ, ದೇವತೆಗಳಿಗೆ ಆ ಜಗತ್ತನ್ನ ಧಾರಣೆ ಮಾಡುವ ಏನು ಸಾಮರ್ಥ್ಯ ವಿಷ್ಣು ಕೊಟ್ಟಿದ್ದಾನೆ ಅಂತ ನೀವೇನಂತೀರಲ್ಲ, ಆ ಧಾರಣೆ ಮಾಡೋ ಸಾಮರ್ಥ್ಯ ವಿಷ್ಣುವಿನನ್ನ ಬಿಟ್ಟು ಬೇರೆ ದೇವತೆಗಳು ಕೊಟ್ಟಿರಬಹುದಲ್ಲ.
ಅಂದ್ರೆ ಸಮಸ್ತ ಜಗತ್ತನ್ನ ಧಾರಣೆ ಮಾಡೋ ವಿಷಯದಲ್ಲಿ ಭಗವಂತನೇ ನಿಯಾಮಕ, ವಿಷ್ಣುವೇ ನಿಯಾಮಕ ಅಂತ ಯಾತಕ್ಕಂತೀರಿ? ಬೇರೆ ದೇವತೆಗಳು ಕೂಡ ಈ ಜಗತ್ತನ್ನ ಧಾರಣೆ ಮಾಡೋ ವಿಚಾರದಲ್ಲಿ ಅಂದ್ರೆ ಅವರಿಗೆ ನಿಯಮನ ಮಾಡಬಹುದು, ಪ್ರೇರಣೆ ಮಾಡಬಹುದು, ಶಾಸನ ಮಾಡಬಹುದಲ್ಲ ಬೇರೆ ದೇವತೆಗಳು ಕೂಡ. ವಿಷ್ಣುನೇ ಎಲ್ಲರಿಗೂ ಶಾಸನ ಮಾಡೋದು, ಆಜ್ಞೆ ಮಾಡೋದು ಅಂತ ಯಾತಕ್ಕಂತೀರಿ ಎಂಬುವ ಪ್ರಶ್ನೆ ಬರುತ್ತದೆ. ಅದಕ್ಕಂದ್ರು ಇತ್ಯತಃ ಏಕ ಇತಿ, ಏಕ ಇತಿ ಮುಂದಿನ ವಾಕ್ಯದಲ್ಲಿ ಹೇಳಿದರು. ಆ ಭಾಷ್ಯ ವಾಕ್ಯ ಹೇಳಿ ಏನಪ್ಪಾ ಅಂದ್ರೆ, ಏಕಶಾಸ್ತ ನ ದ್ವಿತೀಯೋಸ್ತಿ, ಶಾಸ್ತ ನ ದ್ವಿತೀಯೋಸ್ತಿ ಶಾಸ್ತ ಯೋರುಚ್ಛಯಃ ತಂ ಅಹಮಿವ ಬ್ರವೀಮಿ. ಏನ್ ಹೇಳ್ತಾ ಇದ್ದಾರೆ? ಏಕಃ ಶಾಸ್ತ, ಸಕಲ ದೇವತೆಗಳಿಗೆ ಆಜ್ಞೆ ಮಾಡುವ ನಿಯಾಮಕನಾದ ವ್ಯಕ್ತಿ, ಶಾಸಕನಾದ ವ್ಯಕ್ತಿ ಒಬ್ಬನೇ. ಏಕಶಾಸ್ತ ನ ದ್ವಿತೀಯೋಸ್ತಿ, ದೇವತೆಗಳಿಗೆ ಶಾಸನ ಮಾಡುವ, ದೇವತೆಗಳಿಗೆ ಆಜ್ಞೆ ಮಾಡುವ ಇನ್ನೊಬ್ಬ ದೇವತೆ ವಿಷ್ಣುವನ್ನ ಬಿಟ್ರೆ ಬೇರೆಯವರು ಇಲ್ಲ. ನ ದ್ವಿತೀಯೋಸ್ತಿ ಶಾಸ್ತ. ಮಾಂಡುಕ್ಯೋಪನಿಷತ್ ಭಾಷ್ಯದಲ್ಲಿಯೂ ಇದನ್ನು ಹೇಳಿದ್ದಾರೆ. ಗೊತ್ತಾಯ್ತೋ ಇಲ್ಲ? ಮಾಂಡುಕ್ಯೋಪನಿಷತ್ ಭಾಷ್ಯ ಅಲ್ಲ, ಸಾರಿ, ಮಹಾಭಾರತದ ವಾಕ್ಯ ಇದು. ಏಕಶಾಸ್ತ ನ ದ್ವಿತೀಯೋಸ್ತಿ ಶಾಸ್ತ, ಮಹಾಭಾರತದಲ್ಲಿ ಹೇಳಿದ ಮಾತು. ಆಮೇಲೆ ಯೋರುಚ್ಛಯ ತಂ ಅಹಮಿಹ ಬ್ರವೀಮಿ. ನೋಡಿ, ಯೋರುಚ್ಛಯ ಅಂದ್ರೆ ಯಾರು? ಹೃದಯ ಗುಹಾವಾಸಿಯೋ, ಹೃದಯ ಎಂಬ ಗುಹೆಯಲ್ಲಿ ಯಾರು ಇದ್ದಾರೋ, ತಂ ಅವನನ್ನು ಕುರಿತು, ಹೃದಯ ಗುಹೆಯಲ್ಲಿ ಇದ್ದ ತಂ ಆ ಪರಮಾತ್ಮನನ್ನು ಕುರಿತು ಅಹಂ ಇಹ ಬ್ರವೀಮಿ, ನಾನು ಇಲ್ಲಿ ಹೇಳುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಮಹಾಭಾರತದಲ್ಲಿ. ಹೃದಯ ಗುಹಾವಾಸಿಯಾದ ವ್ಯಕ್ತಿ ಯಾರೋ ಅವನನ್ನು ಕುರಿತು ನಾನು ಇಲ್ಲಿ ಹೇಳ್ತಾ ಇದ್ದೀನಪ್ಪ. ಅಂದ್ರೆ ಹೃದಯ ಗುಹಾವಾಸಿಯಾದವನು, ಸಕಲ ದೇವತೆಗಳಿಗೆ ಶಾಸಕನಾದವನು ಆ ವಿಷ್ಣು ಮಾತ್ರ, ಬೇರೆ ದೇವತೆಗಳಲ್ಲ ಅಂಬುದು ಸ್ಪಷ್ಟವಾಗುತ್ತಾ ಇದೆ. ಇಲ್ಲಿ ಇನ್ನೊಂದು ವಾಕ್ಯ ಹೇಳಿ. ನ ಕೇವಲಂ ಯೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಷಾಂ ಇತ್ಯಾದೇಶ್ಚ. ನೋಡಿ, ಎಲ್ಲರಿಗೂ ಬಲಪ್ರದನಾದವನು ಭಗವಂತನೇ ಎಂಬ ವಿಚಾರವನ್ನ ಭಾಗವತದ ವಾಕ್ಯದಿಂದ, ಭಾಗವತದ ಸಪ್ತಮ ಸ್ಕಂದದಲ್ಲಿ 8ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ಹೇಳುವ ಮಾತನ್ನ ಆಚಾರ್ಯರು ಭಾಷ್ಯದಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ಕೇಳಿದ, ಏನು ಮಾಡಿದ್ರು ನೀನು ಸಾಯ್ತಾ ಇಲ್ಲ, ಯಾರು ನಿನಗಿಷ್ಟು ಬಲ ಕೊಟ್ಟಿದ್ದಾರೆ? ಅಗ್ನಿಯಲ್ಲಿ ಹಾಕಿದ್ರು ಸಾಯ್ತಾ ಇಲ್ಲ, ಗುಡ್ಡದಿಂದ ತಳ್ಳಿದ್ರು ಸಾಯ್ತಾ ಇಲ್ಲ, ಹಾವುಗಳಿಂದ ಕಚ್ಚಿಸಿದ್ರು ಸಾಯ್ತಾ ಇಲ್ಲ, ಆನೆಗಳಿಂದ ತುಳಿಸಿದ್ರು ಸಾಯ್ತಾ ಇಲ್ಲ. ಯಾರು ನಿನಗಿಷ್ಟು ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟಿದ್ದಾರೆ? ಹಿರಣ್ಯಕಶಿಪುವಿನ ಪ್ರಶ್ನೆಗೆ ಪ್ರಹ್ಲಾದರಾಜರು ಉತ್ತರ ಕೊಟ್ಟದ್ದು ನ ಕೇವಲಂ ಯೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಷಾಂ. ನೋಡಿ, ಪ್ರಹ್ಲಾದರಾಜರಂತಾರೆ, ಹೇ ರಾಜನ್, ಎಲ್ಲೋ ರಾಜನೇ, ನ ಕೇವಲಂ ಮೇ, ನನಗೆ ಬಲವನ್ನ, ಸಾಮರ್ಥ್ಯವನ್ನ, ಶಕ್ತಿಯನ್ನ ಕೊಟ್ಟವನು ದೇವರು, ಇಷ್ಟು ಮಾತ್ರ ಅಲ್ಲ, ಭವತಶ್ಚ, ನಿನಗೂ ಕೂಡ ಬಲಪ್ರದ, ಶಕ್ತಿಪ್ರದ ಅದು ಭಗವಂತನೇ. ಸವೈ, ಸವೈ ಅಂದ್ರೆ ಅವನೇ, ಆ ಸರ್ವೋತ್ತಮನಾದ ಶ್ರೀಹರಿ ವಿಷ್ಣುವೇ ನನಗೂ ನಿನಗೂ ಮಾತ್ರ ಅಲ್ಲ, ಅಪರೇಶಾಂಚ ಬಲೀನ, ಬಲಿನ, ಇನ್ಯಾರೇ ಜಗತ್ತಿನಲ್ಲಿ ಮಹಾಬಲಿಷ್ಠರು, ಪೈಲ್ವಾನರು, ಶಕ್ತಿವಂತರು ಯಾರೇ ಇರಲಿ, ಎಲ್ಲರಿಗೂ ಶಕ್ತಿ, ಆ ಪ್ರಾಬಲ್ಯ, ಬಲವನ್ನ, ಸಾಮರ್ಥ್ಯವನ್ನ ಕೊಟ್ಟವನು ಸವೈ ಆ ಪರಮಾತ್ಮನೇ. ಅಪರೇಶಾಂ ಬಲಿನಾಂ ಬಲಂ, ಬೇರೆ ಎಲ್ಲರಿಗೂ ಕೂಡ, ಯಾವುದೇ ಬಲಶಾಲಿಗಳಿಗೂ ಬಲಪ್ರಧಾನಾದವನು ಸವೈ ಅವನೇ, ಆ ಭಗವಂತನೇ ಎಂಬ ಮಾತನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಗವಂತನೇ. ಇಲ್ಲಿ ಬಲಂ ಅಂತಿದೆ, ಅಪರೇಶಾಂ ಬಲಿನಾಂ ಬಲಂ, ಬೇರೆಯವರಿಗೂ ಬಲಂ ಅಂದ್ರೆ ಬಲಪ್ರದ ಅಂತ ಟೀಕಾರ ಅರ್ಥ ಬರ್ತದೆ. ಬಲಂ ಅಂದ್ರೆ ಬಲಪ್ರದ.
ಆಮೇಲೆ ಧೃತಿ ಅಂತ ಶಬ್ದ ಬಂತು. ಧೃತಿ ಎಂಬ ಶಬ್ದಕ್ಕೆ ಧೃತಿ ಹೇತು, ಧೃತಿ ಹೇತು ಆ ಧೈರ್ಯಕ್ಕೆ ಕಾರಣ ಎಂಬ ಮಾತನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದ. ನನ್ನ ಧೈರ್ಯಕ್ಕೆ ಕಾರಣ ವಿಷ್ಣುವೇ, ನನ್ನ ಧೈರ್ಯಕ್ಕೆ ಕಾರಣ ವಿಷ್ಣುವೇ ಎಂಬ ಮಾತನ್ನು. ಅಂತೂ ಸಕಲ ದೇವತೆಗಳಿಗೆ ನಿಯಾಮಕ, ಶಾಸಕ, ಪ್ರೇರಕ ಅದು ವಿಷ್ಣುವೇ. ಎಲ್ಲ ದೇವತೆಗಳಿಗೆ ಆಶ್ರಯ ವಿಷ್ಣುವೇ. ಎಲ್ಲಾ ದೇವತೆಗಳು ಭಗವಂತನ ಅಧೀನದಲ್ಲಿದ್ದಾರೆ. ಅವನೇ ಅಕ್ಷರ. ಇಷ್ಟು ಹೇಳಬೇಕಾಗಿದೆ. ಮುಂದಿನ ವಾಕ್ಯ ನೋಡ್ರಿ. ಹೇತ್ವಂತರೇಣ ವಿಷ್ಣೋರೇವಾಕ್ಷರತ್ವಂ ಪ್ರತಿಪಾದಯತ್ ಸೂತ್ರಂ ಪಠಿತ್ವಾ ವ್ಯಾಚಷ್ಟೇ ಅನ್ಯೇತಿ. ಇನ್ನೊಂದು ಕಾರಣದಿಂದಲೂ ಕೂಡ ವಿಷ್ಣುವೇ ಅಕ್ಷರ ನಾಮಕನಾಗಿದ್ದಾನೆ, ಅಕ್ಷರತ್ವ ವಿಷ್ಣುವಿಗೇ ಉಂಟು ಎಂಬುದನ್ನು ಸಮರ್ಥನೆ ಮಾಡ್ತಾ ಇನ್ನೊಂದು ಕಾರಣದಿಂದ, ಇನ್ನೊಂದು ಹೇತುವಿನಿಂದ ಮುಂದಿನ ಸೂತ್ರವನ್ನು ಪಠನೆ ಮಾಡಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರ ಭಾಷ್ಯ ಹೇಳಿ. ಓಂ ಅನ್ಯಭಾವೌ ವ್ಯಾವೃತ್ತೇಶ್ಚಾವೋ. ಏನರ್ಥ ಗೊತ್ತಾ? ಅನ್ಯಭಾವ ವ್ಯಾವೃತ್ತೇಶ್ಚ ನೋಡಿ, ಬೇರೆ ವ್ಯಕ್ತಿಗಳಿಗೆ ಬೇರೆ ವಸ್ತುಗಳಿಗೆ ಇರುವ ಏನು ಧರ್ಮಗಳು ಉಂಟು ಆ ಧರ್ಮಗಳು ಭಗವಂತನಿಗಿಲ್ಲ. ಆದ್ರಿಂದ ಈ ಪರಮಾತ್ಮ ಮಾತ್ರ ಅಕ್ಷರ. ಗೊತ್ತಾಯ್ತು? ಹಿಂದೆ ಹೇಳಿದ್ದು ಅಕ್ಷರನಾಮಕಳಾದ ಮಹಾಲಕ್ಷ್ಮಿಗೂ ಭಗವಂತ ಆಶ್ರಯ. ಪರಮ ಮುಖ್ಯ ವೃತ್ತಿಯಿಂದ ನಿಜವಾಗಲೂ ಅಕ್ಷರ ಅಂದ್ರೆ ಅದು ವಿಷ್ಣುವೇ ಹಿಂದೆ. ಈಗ ಭಗವಂತ ಮಾತ್ರ ಯಾಕೆ ಅಕ್ಷರ ಅಂದ್ರೆ ಬೇರೆಯವರಿಗೆ ಇರುವ ದೋಷಗಳು, ಬೇರೆಯವರಿಗಿರುವ ಕೆಲವು ಧರ್ಮಗಳು, ಪ್ರಾಕೃತವಾದ ಧರ್ಮ ದೇಹಗಳು ಅದು ವಿಷ್ಣುವಿಗೆ ಇಲ್ಲ. ಆದ್ರಿಂದ ನಿಜವಾಗಲೂ ಅಕ್ಷರ ಅಂದ್ರೆ ವಿಷ್ಣುವೇ. ಅನ್ಯಭಾವವು ವ್ಯಾವೃತ್ತೇಶ್ಚ ಓಂ. ಈ ಸೂತ್ರದ ಅರ್ಥ ಗೊತ್ತಾ? ಅನ್ಯಭಾವ ಅಂದ್ರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ವಸ್ತುಗಳಿಗೆ, ಬೇರೆ ದೇವತೆಗಳಿಗೆ ಅಥವಾ ಬೇರೆ ಜನರಿಗೆ ಇರುವ, ಬೇರೆ ಜೀವರಿಗಿರುವ ಧರ್ಮಗಳು ಅದು ವಿಷ್ಣುವಿಗೆ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅನ್ಯಭಾವವು ವ್ಯಾವೃತ್ತೇಶ್ಚ. ಆದ್ದರಿಂದ ಅಕ್ಷರ ಅಂದ್ರೆ ವಿಷ್ಣುವೇ. ಭಾಷ್ಯವಾಕ್ಯ ಹೇಳಿ. ಬೇರೆಯವರಿಗೆ ಹೇಳಿದ ಯಾವ ಧರ್ಮಗಳು ವಿಷ್ಣುವಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ವಾಕ್ಯ ಹೇಳಿ. ಅಸ್ಥೂಲಂ ಅಣನೋ ಇತ್ಯಾದಿನ ಸ್ಥೂಲಾಣ್ವಾದೀನಾ ಅನ್ಯವಸ್ತು ಸ್ವಭಾವಾನಾಂ ವ್ಯಾವೃತ್ತೇಶ್ಚ. ಏನರ್ಥ ಗೊತ್ತಾ ಅದಕ್ಕೆ? ಅಸ್ಥೂಲಂ ಅಣನು ಮೊದಲಾದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಬೇರೆಯವರಿಗೆ ಹೇಳಿದ ಸ್ಥೂಲತ್ವ, ಅಣುತ್ವ, ಈ ಅನ್ಯ ವಸ್ತುಗಳಿಗಿರುವ ಧರ್ಮಗಳು ಅಕ್ಷರನಾಮಕನಾದ ಪರಮಾತ್ಮನಲ್ಲಿ ಇಲ್ಲ. ಯಾಕೆ? ಈ ಅಕ್ಷರನಾಮಕ ಪರಮಾತ್ಮ ಅಸ್ಥೂಲ, ಇವನು ಸ್ಥೂಲ ಅಲ್ಲ, ಅಣನು, ಇವನು ಅಣು ಅಲ್ಲ. ಇತ್ಯಾದಿನ ಇದೇ ಮೊದಲಾದ ಕಾರಣಗಳಿಂದ ಸ್ಥೂಲ ಅಣ್ವಾದೀನಾಂ ಅನ್ಯವಸ್ತು ಸ್ವಭಾವಾನ ವಿಶೇಷಣದು. ಅನ್ಯವಸ್ತು ಸ್ವಭಾವಾನಾಂ ಸ್ಥೂಲ ಅಣ್ವಾದೀನಾಂ, ಬೇರೆ ವಸ್ತುಗಳಿಗೆ, ಬೇರೆ ವ್ಯಕ್ತಿಗಳಿಗೆ ಹೇಳಿದ ಸ್ವಭಾವ, ಬೇರೆ ವ್ಯಕ್ತಿಗಳು, ಬೇರೆ ಪದಾರ್ಥಗಳಿಗೆ ಹೇಳಿದ ಸ್ಥೂಲತ್ವ, ಅಣುತ್ವ ಮೊದಲಾದ ಈ ಧರ್ಮಗಳು ವ್ಯಾವೃತ್ತೇಶ್ಚ ವಿಷ್ಣುವಿಗೆ ಸರ್ವಥಾ ಇಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತಿನಿಂದ ಗೊತ್ತಾಗುತ್ತಾ ಇದೆ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಟೀಕಾಕೃತ್ಪಾದರು ಬಹಳ ಚೆನ್ನಾಗಿ ವಿವರಣೆ ಮಾಡಿ ಅರ್ಥ ಬರೆದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರು ತತ್ವಪ್ರಕಾಶಕ ಓದಿ. ಏನು? ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ. ಹೇ ಗಾರ್ಗಿ, ಎಲ್ಲೋ ಗಾರ್ಗಿಯೇ, ಏತದ್ವೈತದಕ್ಷರಂ, ಇವನಿಗೆ ಅಕ್ಷರ ಅಂತನಬೇಕು, ಇವನಿಗೆ ಅಕ್ಷರ ಅಂತನಬೇಕು ಅಂತ ನೀನ್ ಹೇಳೋದಲ್ಲ. ವಿಷ್ಣುವಿಗೆ ಅಕ್ಷರ ಅಂತ ಅನ್ಬೇಕು ಅಂತ ಯಾರು ಹೇಳಿದ್ದಾರೆ? ಬ್ರಾಹ್ಮಣ ಅಭಿವದಂತಿ, ಮಹಾಬ್ರಹ್ಮಜ್ಞಾನಿಗಳು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಆಕಾಶಾಶ್ರಯತ್ವ, ಸಮಸ್ತ ದೇವಾಶ್ರಯತ್ವ ಇರುವ ವಿಷ್ಣುವಿಗೇನೆ ಅಕ್ಷರತ್ವವನ್ನ ಹೇಳಬೇಕು
ಅಂತ ಬ್ರಾಹ್ಮಣ ಅಭಿವದಂತೆ. ಎಲ್ಲ ಬ್ರಹ್ಮಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ ಗಾರ್ಗಿ ಅಂತ ಹೇಳ್ತಾ ಇದ್ದಾರೆ ಋಷಿಗಳು. ಯಾವ ವಾಕ್ಯದಿಂದ ಹೇಳಿದ್ದಾರೆ? ಅಪೂರ್ಣ ವಾಕ್ಯವನ್ನು ಟೀಕಾಕೃತ್ಪಾದರು ಬರೆದಿದ್ದಾರೆ. ಭಾಷ್ಯದಲ್ಲಿ ಆಚಾರ್ಯರು ಸ್ವಲ್ಪ ವಾಕ್ಯವನ್ನ ಮಾತ್ರ ಹೇಳಿದರು. ಅಪೂರ್ಣ ವಾಕ್ಯವನ್ನು ಟೀಕಾಕೃತ್ಪಾದರು ಬರೆದು ಅರ್ಥವನ್ನು ತಿಳಿಸ್ತಾರೆ. ಏನು? ಅಸ್ಥೂಲಂ ಅಣನು ಅರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ ಅವಾಯು ಅನಾಶ ಅನಾಕಾಶಂ ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷುಷ್ಕಂ ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅಮಾತ್ರಂ ಅನಂತರಂ ಅಭಾಖ್ಯಂ ನ ತತಸ್ತಾತಿ ಕಿಂಚನ ಇತಿ ಸಕಲ ವಸ್ತು ಸ್ವಭಾವಾನಾಂ ಸ್ಥೂಲ ಅಣ್ವಾದೀನಾಂ ಅಕ್ಷರೇ ವ್ಯಾವೃತ್ತಿ ಕಥನಾಚ್ಚ ಬ್ರಹ್ಮೈವ ಅಕ್ಷರಂ ಇತ್ಯರ್ಥ. ಏನಪ್ಪ ಅರ್ಥ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ತರ ಮಾತು. ಅಸ್ಥೂಲಂ ಅಂದ್ರೆ ಭಗವಂತನಿಗೆ ಈ ಬೇರೆ ಪದಾರ್ಥಗಳಿಗೆ ಇರುವಂತೆ ಸ್ಥೂಲತ್ವ ಎಂಬ ಧರ್ಮ ಇಲ್ಲ. ಅವನು ಸ್ಥೂಲನಲ್ಲ. ಗೊತ್ತಾಯ್ತಾ? ಅವನು ಸ್ಥೂಲನಲ್ಲ. ಅಣನು ಅಣು ಅಲ್ಲ. ಅಣು ಅಲ್ಲ ಅಂದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಅಲ್ಲಿ ಅಣುತ್ವ ಮಹತ್ವ ಎರಡು ಇದೆ ಅಂತ ಹೇಳಿದ್ದಾರೆ. ಅಣುವಿಗಿಂತಲೂ ಅಣು. ಆದರೆ ಇಲ್ಲಿ ನಾವು ಅಭಿಪ್ರಾಯ ಚಿಂತನೆ ಮಾಡಬೇಕಾದದ್ದು ಮುಖ್ಯವಾಗಿ ಇವನು ಅಣು ಅಲ್ಲ ಅಂತಂದ್ರೆ ಈ ಸಾಮಾನ್ಯ ಒಂದು ಮಧ್ಯಮ ಪದಾರ್ಥ, ಸಣ್ಣ ಅಣು ಪದಾರ್ಥದಂತೆ ಇನ್ನೊಬ್ಬರ ಅಧೀನವಾದ ಅಣು ಅಲ್ಲ, ಪ್ರಾಕೃತವಾದ ಅಣು ಪದಾರ್ಥ ಅಲ್ಲ, ಅನ್ಯಾಧೀನವಾದ ಅಣು ಪದಾರ್ಥ ದೇವರಲ್ಲ, ಸ್ವತಂತ್ರನಾದ ಅಣು ಆಗಿದ್ದಾನೆ. ಅದು ವಿಚಾರ ಬೇರೆ ಇರ್ಲಿ. ಅಂತೂ ಇಲ್ಲಿ ಪರತಂತ್ರವಾದ ಅಣು ಅಲ್ಲ ದೇವರು. ಅರಸ್ವಂ ಭಗವಂತ ಅವನು ರಸ್ವತ್ವ ಉಳ್ಳವನಲ್ಲ. ಅದೀರ್ಘಂ ಅಂದ್ರೆ ನೋಡಿ, ಸ್ಥೂಲ ಸೂಕ್ಷ್ಮ ರಸ್ವ ದೀರ್ಘ ಈ ಎಲ್ಲ ಪ್ರಾಕೃತವಾದ ವಸ್ತುಗಳಕ್ಕಿಂತ ಭಿನ್ನವಾದ ಪ್ರಾಕೃತ ರಕ್ತ ಯಾವುದು? ಪ್ರಾಕೃತವಾದ ರಕ್ತ ರೂಪ ಇಲ್ಲದೆ ಇದ್ದವನು. ಇರಲಿ, ಈ ಒಟ್ಟು ಪ್ರಾಕೃತವಾದ ಸ್ಥೂಲತ್ವ, ಅಣುತ್ವ, ರಸ್ವತ್ವ, ದೀರ್ಘತ್ವ ಇವ್ಯಾವುದು ಇಲ್ಲ. ಅಲೋಹಿತಂ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಅಲೋಹಿತಂ ಅಂದ್ರೆ ಪ್ರಾಕೃತವಾದ, ಲೋಹಿತ ರೂಪ ಅಂದ್ರೆ ರಕ್ತ ರೂಪ, ಕೆಂಪು ರೂಪ. ಅಲೋಹಿತಂ ಅಂದ್ರೆ ಪ್ರಾಕೃತವಾದ ಲೋಹಿತ ರೂಪ, ಕೆಂಪು ರೂಪ ಉಳ್ಳವನಲ್ಲ. ಅಸ್ನೇಹಂ ಪ್ರಾಕೃತವಾದ ಸ್ನೇಹ ಅಂದ್ರೆ ಜಿಡ್ಡು ಅಂತ ಕರೀತಾರೆ, ಅಂಟಿಕೊಳ್ಳೋದು ಜಿಡ್ಡು. ಈ ಪ್ರಾಕೃತವಾದ ಜಿಡ್ಡುತನ, ಪ್ರಾಕೃತವಾದ ಜಿಡ್ಡು, ಪ್ರಾಕೃತವಾದ ಸ್ನೇಹ ದೇವರಿಗಿಲ್ಲ. ಅಸ್ನೇಹಂ. ಅಚ್ಛಾಯಂ ಗೊತ್ತಾಯ್ತಲ್ಲ, ಛಾಯಾ ಉಳ್ಳವನು ಅಂದ್ರೆ ಈ ಅಜ್ಞಾನ ಉಳ್ಳವನು, ಹಾಗೆ ಹೀಗೆ ಅದಲ್ಲ. ಅತಮಃ ಕತ್ತಲೆ ಇಲ್ಲದೆ ಇದ್ದವನು, ಅಜ್ಞಾನ ಇಲ್ಲದೆ ಇದ್ದವನು. ಗೊತ್ತಾಯ್ತು ಅಲ್ಲ. ಅವಾಯು ಈ ಪ್ರಾಕೃತವಾದ ವಾಯುಗಳು ಉಳ್ಳವನಲ್ಲ, ಆವರಣ ಇಲ್ಲದೆ ಇದ್ದವನಲ್ಲ, ಅಂದ್ರೆ ಆವರಣ ಉಳ್ಳವನಲ್ಲ, ಅಜ್ಞಾನ ಉಳ್ಳವನಲ್ಲ. ಅವಾಯು, ಅವಾಯು ಅಂದ್ರೆ ಪ್ರಾಕೃತವಾದ ಶ್ವಾಸೋಚ್ಛ್ವಾಸ ರಹಿತ. ಅನಾಕಾಶಂ ಗೊತ್ತಾಯ್ತಲ್ಲ, ಅನಾಕಾಶಂ ಆಕಾಶ ಮೊದಲಾದ ಪಂಚಮಹಾಭೂತಮಯವಾದ ಶರೀರ ಉಳ್ಳವನಲ್ಲ. ಅನಾಕಾಶಂ ಅಸಂಗಂ ಅವನು ಅಸಂಗ. ಅರಸಂ ಪ್ರಾಕೃತವಾದ ರೂಪರಸಗಳಿಲ್ಲ. ಅರಸಂ ಅಗಂಧಂ ಪ್ರಾಕೃತವಾದ ಗಂಧ ಇಲ್ಲ. ಸುಗಂಧಮಯನಾಗಿದ್ದಾನೆ ಭಗವಂತ, ಆದ್ರೆ ಪ್ರಾಕೃತವಾದ ರಸ, ಗಂಧ, ರೂಪ ಇದ್ಯಾವುದು ಇಲ್ಲ. ಅಚಷ್ಕುಷ್ಕಂ, ಅಚಷ್ಕುಷ್ಕಂ ಅಂದ್ರೆ ಭಗವಂತನಿಗೆ ಪ್ರಾಕೃತವಾದ ಶ್ರೋತೃ ಚಕ್ಷುಗಳು ಇಲ್ಲ ಅಂತ ಅಭಿಪ್ರಾಯ. ಸಹಸ್ರ ಶೀರ್ಷಃ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಪ್ರಾಕೃತವಾದ ಅನಂತ ಕಣ್ಣು ಕಿವಿ ಮೂಗು ಮೊದಲಾದ ಅವಯವಗಳು ಉಳ್ಳವನಾಗಿದ್ದಾನೆ. ಪ್ರಾಕೃತವಾದ ಚಕ್ಷುರೇಂದ್ರಿಯ ಶ್ರೋತ್ರೇಂದ್ರಿಯ ಗಂಧ ರೂಪರಸಗಳು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಚಕ್ಷುಕ್ಷಂ ಅಚಕ್ಷುಷ್ಕಂ ಅಶ್ರೋತ್ರಂ ಪ್ರಾಕೃತವಾದ ಶ್ರೋತ್ರ ಇಲ್ಲ. ಅವಾಕ
ಅವಾಕಂದ್ರೆ ಪ್ರಾಕೃತವಾದ ವಾಗಿಂದ್ರಿಯ ಉಳ್ಳವನಲ್ಲ ಅಮನಃ. ಪ್ರಾಕೃತವಾದ ಮನಸ್ಸಿಲ್ಲ, ಅಪ್ರಾಕೃತವಾದ ಮನಸ್ಸಿದೆ, ಜಡವಾದ ಮನಸ್ಸಿಲ್ಲ ದೇವರಿಗೆ. ಅತೇಜಸ್ಕಂ ಪ್ರಾಕೃತವಾದ ಕಾಂತಿ, ಸುಮ್ಮನೆ ಏನೋ ಕರೆಂಟ್ ಇಂದ ಬರೋ ಕಾಂತಿ ಹಾಗಿಲ್ಲ, ಸ್ವಾಭಾವಿಕವಾದ ಅನಂತ ಕೋಟಿ ಸೂರ್ಯ ಪ್ರಕಾಶ ಭಗವಂತ. ಈ ಪ್ರಾಕೃತವಾದ ತೇಜಸ್ಸು ಕಾಂತಿ ಅವನಿಗೇನು ಬೇಕಾಗಿಲ್ಲ, ಇಲ್ಲ. ಅಪ್ರಾಣಂ ಪ್ರಾಕೃತವಾದ ಅಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವುಗಳು ಭಗವಂತನಿಗೆ ಇಲ್ಲ. ಅಮುಖಂ ಪ್ರಾಕೃತವಾದ ಮುಖ, ಅಮಾತ್ರಂ ಅಂದ್ರೆ ಪ್ರಾಕೃತವಾದ ಮಾತ್ರಗಳು, ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪ್ರಾಕೃತವಾದದ್ದು ಯಾವುದೂ ಇಲ್ಲ, ಮಾತ್ರ. ಅನಂತರಂ ಪರಿಮಿತಿ ರಹಿತ, ಅಂತರ ಅಂದ್ರೆ ಪರಿಮಿತಿ, ಅನಂತರಂ ಅವನು ಪರಿಮಿತಿ ರಹಿತ. ಅಭಾಖ್ಯಂ ಎಲ್ಲದರೊಳಗಿದ್ದವನು, ಹೊರಗೆ ಮಾತ್ರ ಇದ್ದಾನೆ, ಒಳಗಿಲ್ಲ ಹಂಗೆಲ್ಲ ಏನಿಲ್ಲ. ನತದಸ್ನಾತಿ ಕಿಂಚನ, ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ, ಯಾರನ್ನೂ ಆಶ್ರಯಣ ಮಾಡಿಕೊಂಡಿಲ್ಲ. ಗೊತ್ತಾಯ್ತಲ್ಲ, ಯಾರನ್ನೂ ಆಶ್ರಯಣ ಮಾಡಿಕೊಂಡಿಲ್ಲ, ಯಾರು ಅವನನ್ನು ನಾಶ ಮಾಡ್ಲಿಕ್ಕೂ ಆಗೋದಿಲ್ಲ. ಕಿಂಚನ ತತ ಆ ಪರಬ್ರಹ್ಮನನ್ನ ಅಷ್ಟಾತಿ ತಿನ್ನೋದಿಲ್ಲ, ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಭಿಪ್ರಾಯ. ಈ ರೀತಿ ಸಕಲ ವಸ್ತು ಸ್ವಭಾವಾನ, ಹೀಗೆ ಎಲ್ಲ ವಸ್ತುಗಳ ಸ್ವಭಾವವಾದ ಈ ಧರ್ಮಗಳು ಭಗವಂತನಿಗೆ ಅಕ್ಷರ ಪುರುಷನಿಗೆ ಇಲ್ಲ ಅಂತ ಹೇಳಿದ್ದಾರೆ. ಸಕಲ ವಸ್ತು ಸ್ವಭಾವದ ಸ್ಥೂಲತ್ವ ಅಣುತ್ವ ಮೊದಲಾದವುಗಳನ್ನ ಅಕ್ಷರೇ ವ್ಯಾವೃತ್ತಿ ಕಥನಾಚ, ಅಕ್ಷರ ನಾಮಕನಾದ ಪರಮಾತ್ಮನಲ್ಲಿ ಇಲ್ಲ ಎಂಬುದನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ಇಲ್ಲ, ಇಲ್ಲ ಎಂಬುದನ್ನ ಹೇಳ್ತಾ ಇದ್ದಾರೆ. ವ್ಯಾವೃತ್ತಿ ಕಥನಾಚ, ಆದ್ದರಿಂದ ಬ್ರಹ್ಮ ಇವ ಅಕ್ಷರ ಇತ್ಯರ್ಥ. ಆದ್ದರಿಂದ ಇಲ್ಲಿ ಬೇರೆ ವಸ್ತುಗಳಿಗಿರುವ ಧರ್ಮ ಇವನು ಉಳ್ಳವನಲ್ಲ, ಸ್ಥೂಲತ್ವ ಮೊದಲಾದವುಗಳು. ಬೇರೆ ವಸ್ತುಗಳಿಗೆ ಇರುವಂತೆ ಪ್ರಾಕೃತವಾದ ಧರ್ಮ ಉಳ್ಳವನಲ್ಲ, ಇಂಥವನೇ ಅಕ್ಷರ, ಅವನೇ ವಿಷ್ಣು. ಒಟ್ಟೇನು ಹೇಳ್ದಂಗಾಯ್ತು, ಲೌಕಿಕ ಸ್ಥೌಲ್ಯಾದಿರಾಹಿತ್ಯಂ ಕಥಂ ವಿಷ್ಣುತ್ವ ನಿಶ್ಚಾಯಕಂ. ಇಲ್ಲಿ ಪ್ರಶ್ನೆ, ಪ್ರಾಕೃತವಾದ ಅಂದ್ರೆ ಲೌಕಿಕವಾದ ಸ್ಥೂಲತ್ವ ಅಣುತ್ವ ಮೊದಲಾದವುಗಳು ಇಲ್ಲ ಅಂತ ಹೇಳಿದ್ರೆ, ಪ್ರಾಕೃತವಾದ ಸ್ಥೂಲತ್ವ ಅಣುತ್ವ ಮೊದಲಾದವುಗಳು ಇಲ್ಲದೆ ಇದ್ದವನು ಅಂದ್ರೆ ಅವನು ವಿಷ್ಣು ಅಂತ ಹೆಂಗಾಗಬೇಕ್ರೆ? ಅವನು ವಿಷ್ಣು ಅಂತ ಯಾಕೆ ಅನ್ಬೇಕು ಅಂದ್ರೆ, ಇತ್ಯತಃ ಆಹ ಅಸ್ಥೂಲ ಇತಿ. ನೋಡಿ, ಬೃಹದಾರಣ್ಯಕ ಉಪನಿಷತ್ತಿನ ಮಾತ್ರ ಈ ವಾಕ್ಯ ಮಾತ್ರ ಅಲ್ಲ, ಮುಂದಿನ ವಾಕ್ಯಗಳು ತಿಳಿಸ್ತಾ ಇವೆ. ಈ ರೀತಿಯ ಸ್ಥೂಲತ್ವಾದಿಗಳು ಉಳ್ಳವನು, ಪ್ರಾಕೃತವಾದ ಸ್ಥೂಲತ್ವಾದಿ ಧರ್ಮರಹಿತ, ಅದು ವಿಷ್ಣುವೆ ಎಂಬುದಕ್ಕೆ ಇನ್ನೊಂದು ವಾಕ್ಯವನ್ನು ಆಚಾರ್ಯರು ಭಾಷ್ಯದಲ್ಲಿ ಕೊಡ್ತಾ ಇದ್ದಾರೆ. ಇನ್ನೊಂದು ವಾಕ್ಯವನ್ನು ಹೇಳಿ, ಅಸ್ಥೂಲ ಅಣನು ಅಮಧ್ಯಮ ಮಧ್ಯಮ ಅವ್ಯಾಪಕೋ ವ್ಯಾಪಕ ಯೋಸೌ ಹರಿ ಆದಿ ಅನಾದಿ ಅವಿಶ್ವ ವಿಶ್ವ ಸಗುಣೋ ನಿರ್ಗುಣ ಇತ್ಯಾದೇ ವಿಷ್ಣೋರೇವತೆ ಧರ್ಮಾ. ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ನೋಡಿ, ಏನ್ ಹೇಳ್ತಾ ಇದ್ದಾರೆ, ಅಸ್ಥೂಲ ಪ್ರಾಕೃತವಾದ ಸ್ಥೂಲತ್ವ ಧರ್ಮವುಳ್ಳವನಲ್ಲ, ಪರತಂತ್ರವಾದ ಪ್ರಾಕೃತವಾದ ಸ್ಥೌಲ್ಯರಹಿತನಾಗಿದ್ದಾನೆ. ಅಣನು ಈ ಪ್ರಾಕೃತವಾದ ಅಣುತ್ವ ಉಳ್ಳವನಲ್ಲ, ಅಪ್ರಾಕೃತವಾದ ಅಣುತ್ವ ದೇವರಲ್ಲಿ ಇದೆ, ಅಪ್ರಾಕೃತವಾದ ಸ್ಥೂಲತ್ವ ಇದೆ, ಇರಲಿ. ಅಮಧ್ಯಮ ಮಧ್ಯಮ, ಅಮಧ್ಯಮ ಅಂದ್ರೆ ಮಧ್ಯಮ ಪರಿಮಾಣದ ನಿಯಮ ದೇವರಿಗಿಲ್ಲ. ಘಟಪಟಾದಿ ವಸ್ತುಗಳು ಮಧ್ಯಮ ಪರಿಮಾಣ ಅಂತ, ಹುಟ್ಟು ಸಾವುಗಳಿರುವ ಪದಾರ್ಥಗಳಿಗೆ ಮಧ್ಯಮ ಪರಿಮಾಣವಾದ ವಸ್ತುಗಳು ಅಂತ ಹೇಳೋದುಂಟು ಶಾಸ್ತ್ರದಲ್ಲಿ. ಆ ರೀತಿ ಉತ್ಪತ್ತಿ ನಾಶ ಇರತಕ್ಕಂತಹ ಘಟಪಟಾದಿ ವಸ್ತುಗಳಂತೆ ಭಗವಂತ ಮಧ್ಯಮ ಪರಿಮಾಣ ವಸ್ತು ಅಲ್ಲ. ಮಧ್ಯಮ ಅಂದ್ರೆ ಮಧ್ಯಮ, ಮಧ್ಯಮನು ಆಗಿದ್ದಾನೆ ಅಂದ್ರೆ ಏನು, ಮಧ್ಯದಲ್ಲಿ ನ್ಯಾಯಮಾನನಾದ್ದರಿಂದ ಮಧ್ಯಮ, ಎಲ್ಲರ ಮಧ್ಯದಲ್ಲಿ ಮುಖ್ಯವಾಗಿ ಜ್ಞೇಯನಾದವನು, ನ್ಯಾಯಮಾನನಾದವನು, ಆದ್ದರಿಂದ ಮಧ್ಯಮ. ಅವ್ಯಾಪಕೋ ವ್ಯಾಪಕ, ಅದಕ್ಕಂದ್ರು ಅವನು ಅವ್ಯಾಪಕನೂ ಹೌದು ವ್ಯಾಪಕನೂ ಹೌದು. ಅಂದ್ರೆ ಭಗವಂತನಿಗಿಂತ ವ್ಯಾಪಕ ಇನ್ನೊಬ್ಬ ಇಲ್ಲ, ಆದ್ದರಿಂದ ಇವನು ಅವ್ಯಾಪಕ. ಅಂದ್ರೆ ಪರಮಾತ್ಮನಕ್ಕಿಂತಲೂ ವ್ಯಾಪಕನಾದವನು ಮತ್ತೊಬ್ಬ ಇಲ್ಲ, ಆದ್ದರಿಂದ ಇವನು ಅಂದ್ರೆ ವ್ಯಾಪಕನಾದ ವ್ಯಕ್ತಿ ಉಳ್ಳವನಲ್ಲ. ಆ ಅರ್ಥದಲ್ಲಿ ಅವ್ಯಾಪಕ ಅಂದ್ರೆ ಅನ್ಯ ವ್ಯಾಪಕ
ಯಸ್ಮಾತ್ ನ ತಸ್ಮಾತ್ ಕಾರಣಾತ್ ಯಸ್ಮಾತ್ ಸಹ ಅನ್ರಿ ಅನ್ಯಃ ವ್ಯಾಪಕಃ ನ ಗೊತ್ತಾಯ್ತಲ್ಲ ಅನ್ಯೋ ವ್ಯಾಪಕಃ ನ ಯಸ್ ಸಹ ತಸ್ಮಾತ್ ಕಾರಣಾತ್ ಅವ್ಯಾಪಕಃ ಅನ್ಯವ್ಯಾಪಕ ಉಳ್ಳವನಲ್ಲ ನ ಅನ್ಯವ್ಯಾಪಕ ಯಸ್ಯ ಸಹ ನ ಅನ್ಯವ್ಯಾಪಕ ಯಸ್ ಸಹ ಅವ್ಯಾಪಕ ಇನ್ನೊಬ್ಬ ವ್ಯಾಪಕನಾದ ವ್ಯಕ್ತಿ ಉಳ್ಳವನಲ್ಲ ಇವನಕ್ಕಿಂತ ಇನ್ನೊಬ್ಬ ವ್ಯಾಪಕ ಇನ್ನೊಬ್ಬ ಇಲ್ಲವೇ ಇಲ್ಲ. ಆಮೇಲೆ ವ್ಯಾಪಕ ಎಂಬ ಮಾತು ಸರ್ವತ್ರ ಇದ್ದಾನೆ, ಇವನೊಬ್ಬನೇ ಸರ್ವತ್ರ ಇರೋದು, ಇನ್ನೊಬ್ಬರು ಇಲ್ಲವೇ ಇಲ್ಲ, ಆದ್ರಿಂದ ಅವನು ವ್ಯಾಪಕನು ಹೌದು. ಯೋಸೌ ಹರಿಹಿ ಯಾವನು ಪ್ರಳಯ ಕಾಲದಲ್ಲಿ ಇದ್ದಾನೋ, ಆದಿಹಿ ಅನಾದಿಹಿ ಪ್ರಳಯ ಕಾಲದಲ್ಲಿ ಇದ್ದವನು ಇವನೇ, ಸೃಷ್ಟಿಯ ಮೊದಲಿದ್ದವನು ಇವನೇ, ಅನಾದಿ ಇವನು ಆದಿ ಉಳ್ಳವನಲ್ಲ ಅಂದ್ರೆ ಉತ್ಪತ್ತಿರಹಿತ ಉತ್ಪತ್ತಿರಹಿತ ಅಂತ ಅಭಿಪ್ರಾಯ. ಅವಿಶ್ವ ವಿಶ್ವ ಅವಿಶ್ವ ಅಂದ್ರೆ ಏನು? ಇವನಲ್ಲಿ ಯಾರೂ ಸ್ವತಂತ್ರವಾಗಿ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಶ್ವ ಅಂದ್ರೆ ವಿಷ ಪ್ರವೇಶನೆ, ಅವನಲ್ಲಿ ಪ್ರವೇಶ ಮಾಡಬಹುದು. ಸ್ವತಂತ್ರವಾಗಿ ದೇವರಲ್ಲಿ ನಾನು ಹೋಗ್ಬಿಡ್ತೇನೆ, ದೇವರ ಅಧೀನ ಏನ್ ಬೇಕಾಗಿಲ್ಲ, ಯಾರ ಆಜ್ಞಾ ಬೇಕಾಗಿಲ್ಲ, ನಾನು ಸ್ವತಂತ್ರವಾಗಿ ದೇವರಲ್ಲಿ ಪ್ರವೇಶ ಮಾಡ್ತೇನೆ, ಆಗೋದಿಲ್ಲ. ಬೇರೆ ಯಾವ ವ್ಯಕ್ತಿಗಳು ಸ್ವತಂತ್ರವಾಗಿ ದೇವರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ದೇವರನ್ನ ಅವಿಶ್ವ. ವಿಶ್ವ ಅಂದ್ರೆ ಈ ಪರಮಾತ್ಮ ಸ್ವತಂತ್ರನಾಗಿ ತಾನು ಇಡೀ ಸಮಸ್ತ ಜಗತ್ತನ್ನ ಪ್ರವೇಶ ಮಾಡಿದವನು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅದಕ್ಕೆ ಅವನು ವಿಶ್ವ. ಸಗುಣೋ ನಿರ್ಗುಣ, ಸಗುಣ ಭಗವಂತ ಗುಣವುಳ್ಳವನು ಹೌದು, ಜ್ಞಾನಾನಂದಾದಿ ಗುಣಗಳು ಉಳ್ಳವನು ಸಗುಣ. ನಿರ್ಗುಣ ಅಂದ್ರೆ ಸತ್ವರಜಸ್ತಮೋ ಗುಣರಹಿತ. ಸಗುಣ ಅಂದ್ರೆ ಆನಂದಾದಿ ಗುಣ ಸಹಿತ, ನಿರ್ಗುಣ ಅಂದ್ರೆ ಸತ್ವರಜಸ್ತಮೋ ಗುಣರಹಿತ. ಇತ್ಯಾದಿ ವಿಷ್ಣೋರೇವ ತೇ ಧರ್ಮ. ಈ ರೀತಿ ಎಲ್ಲ ಧರ್ಮಗಳು ವಿಷ್ಣುವಿನ ಧರ್ಮಗಳೇ ಅಂತ ಹೇಳಿದ್ದಾರೆ. ಅಪ್ರಾಕೃತವಾದ ಅಸ್ಥೂಲತ್ವ ವಿಷ್ಣುವಿನ ಧರ್ಮಗಳೇ, ಪ್ರಾಕೃತವಾದ ಸ್ಥೂಲತ್ವಾದಿಗಳು ವಿಷ್ಣುವಿಗೆ ಇಲ್ಲ ಎಂಬುದು ಅದು ಪರಮಾತ್ಮನಿಗೆ ಈ ವಾಕ್ಯಗಳಿಂದಲೇ ಗೊತ್ತಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ತತ್ವಪ್ರಕಾಶಿಕಾದಲ್ಲಿ ಟೀಕಾಕೃತ್ಪಾದರು ಅರ್ಥ ಬರೀತಾ ಇದ್ದಾರೆ. ಈ ಒಂದು ಅಧಿಕರಣವನ್ನು ಮುಗಿಸೋಣ. ನೋಡಿ ಏನು, ಲೌಕಿಕ ಸ್ಥೌಲ್ಯಾದಿರಾಹಿತ್ಯೇಪಿ, ಭಗವಂತನಿಗೆ ಲೌಕಿಕವಾದ ಸ್ಥೂಲತ್ವ ಪ್ರಾಕೃತವಾದ ಸ್ಥೂಲತ್ವ ಅಣುತ್ವಗಳು ಇಲ್ಲ. ಆದರೆ ಅಲೌಕಿಕ ಪರಿಮಾಣಾದಿ ಸದ್ಭಾವ, ಅಲೌಕಿಕವಾದ ಅಪ್ರಾಕೃತವಾದ ಸ್ಥೂಲತ್ವ ಅಣುತ್ವ, ಅಪ್ರಾಕೃತವಾದ ರೂಪ ರಸಗಂಧಗಳು ಎಲ್ಲವೂ ಇದೆ. ಈ ಅಭಿಪ್ರಾಯದಲ್ಲಿ ನ ವಿಷ್ಣೋ ಅಸ್ವಭಾವತ್ವಂ. ಇಲ್ಲಿ ಒಂದು ಪ್ರಶ್ನೆ, ದೇವರಿಗೆ ಸ್ಥೂಲತ್ವ ಅಣುತ್ವಗಳು ಇಲ್ಲ, ಈ ಸ್ಥೂಲತ್ವ ಅಣುತ್ವಗಳು ಬೇರೆ ಪದಾರ್ಥಗಳ ಸ್ವಭಾವ, ಸ್ಥೂಲತ್ವ ಅಣುತ್ವಗಳು ಭಗವಂತನ ಸ್ವಭಾವ ಅಲ್ಲ ಅಂದುಬಿಟ್ರೆ ಆ ಶ್ರುತಿಯ ವಿರೋಧ ಬರ್ತದಲ್ರಿ ಅಂತ ಪ್ರಶ್ನೆ ಮಾಡಬಹುದು. ಯಾವ ಶ್ರುತಿ? ಅಣೋರಣೀಯಾನ್ ಮಹತೋ ಮಹೀಯಾನ್. ಅದಕ್ಕೆ ಅಭಿಪ್ರಾಯ ಇಷ್ಟೇನೆ, ಲೌಕಿಕವಾದ ಸ್ಥೂಲತ್ವ ಅಣುತ್ವಾದಿಗಳು ಇಲ್ಲ ಎಂಬ ಅಭಿಪ್ರಾಯದಲ್ಲಿ ಆ ಲೌಕಿಕವಾದ ಸ್ಥೂಲತ್ವ ಅಣುತ್ವಗಳ ಸ್ವಭಾವ ಉಳ್ಳವನಲ್ಲ, ಈ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಅಲೌಕಿಕವಾದ ಸ್ಥೂಲತ್ವ ಅಣುತ್ವಗಳು ಅವಶ್ಯವಾಗಿ ಭಗವಂತ ಉಳ್ಳವನಾಗಿದ್ದಾನೆ. ಈ ಅಭಿಪ್ರಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಲೌಕಿಕ ಸ್ಥೌಲ್ಯಾದಿ ರಾಹಿತ್ಯೇಪಿ, ಲೌಕಿಕ ಸ್ಥೌಲ್ಯಾದಿಗಳು ಇಲ್ಲದೆ ಹೋದರೂ ಅಲೌಕಿಕವಾದ ಪರಿಮಾಣಾದಿಗಳು ದೇವರಿಗೆ ಉಂಟು. ಈ ಅಭಿಪ್ರಾಯದಲ್ಲಿ ವಿಷ್ಣೋ ಅಸ್ವಭಾವತ್ವಂ ಇತಿ ಭಾವೇನ ಉಪಲಕ್ಷಣತೆಯ ಮಧ್ಯಮ ಇತ್ಯಾದ್ಯುಕ್ತಂ. ಅದಕ್ಕೆ ಅಲೌಕಿಕವಾದ ಅಪ್ರಾಕೃತವಾದ ಸ್ಥೂಲತ್ವ ಅಣುತ್ವ ಮೊದಲಾದ ಧರ್ಮಗಳು ಉಂಟು ಅಂತ ತಿಳಿಸುವ ಸಲುವಾಗಿ ಅಮಧ್ಯಮ ಮಧ್ಯಮ ಅಂದ್ರು. ವಿಶ್ವ ಅವಿಶ್ವ, ಸಗುಣ ನಿರ್ಗುಣ, ಅವ್ಯಾಪಕ ವ್ಯಾಪಕ, ಈ ಮೊದಲಾದವುಗಳನ್ನು ಹೇಳಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ತಮೋ ವಾಯುವಾದೀನಾಂ ಸರ್ವಾತ್ಮನ ನಿವೃತ್ತಿ. ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ನೋಡಿ, ಅತಮಃ ಅವಾಯು ಅಂತ ಹೇಳಿದ್ದಾರೆ. ಈ ಮಾತುಗಳಿಗೆ ಏನಪ್ಪ ಅರ್ಥ ಅಂತಂದ್ರೆ, ಅತಮಃ ಅವಾಯು ವಚನಗಳಿಗೆ ಅಜ್ಞಾನ ಮೊದಲಾದವುಗಳ ಸರ್ವಾತ್ಮನ ನಿವೃತ್ತಿಯೇ ಅಭಿಪ್ರಾಯ. ಅತಮಃ ಸರ್ವಾತ್ಮನ ಭಗವಂತನಿಗೆ ಅಜ್ಞಾನಾದಿಗಳು ಇಲ್ಲ. ಅವಾಯು ಸರ್ವಾತ್ಮನ ಭಗವಂತನಿಗೆ ಈ ದುರ್ಗಂಧಾದಿಗಳು ಇಲ್ಲ. ಆ ಅಭಿಪ್ರಾಯದಲ್ಲಿ ಅತಮಃ ಅವಾಯು ಅಂತ ಹೇಳಿದ್ದಾರೆ ಅಂತ ತಿಳಿಯುತ್ತಾ. ಹೇಗೆ ಅಂದ್ರೆ, ಅದುಃಖಂ
ಅಸುಖಂ ಇತ್ಯಾದಿವತ್. ಒಂದು ದೃಷ್ಟಾಂತ ನೋಡಿ. ಅದುಃಖಂ ಅಂದ್ರೆ ದೇವರಿಗೆ ಸರ್ವಾತ್ಮನ ದುಃಖದ ನಿಷೇಧ. ದೇವರಿಗೆ ಸರ್ವಾತ್ಮನ ದುಃಖದ ನಿಷೇಧ. ಹಾಗೆ ಅಸುಖಂ ಅಂದ್ರೆ ಭಗವಂತನಿಗೂ ಸರ್ವಾತ್ಮನ ಸುಖದ ನಿಷೇಧ ಮಾಡ್ತಾರ ಅಂದ್ರೆ ಅಲ್ಲ. ಭಗವಂತನಿಗೆ ಸರ್ವಾತ್ಮನ ಸುಖದ ನಿಷೇಧ ಅಲ್ಲ, ಪ್ರಾಕೃತ ಸುಖದ ನಿಷೇಧ ಮಾತ್ರ. ಪ್ರಾಕೃತ ಸುಖದ ನಿಷೇಧ ಮಾತ್ರ ಮಾಡಿ ಅಪ್ರಾಕೃತವಾದ ಸುಖವನ್ನ ದೇವರಿಗೆ ಹೇಗೆ ಹೇಳುತ್ತೇವೋ ಹಾಗಿಲ್ಲಿಯೂ ಕೂಡ ಪ್ರಾಕೃತವಾದ ಲೌಕಿಕವಾದ ಸ್ಥೂಲತ್ವ ಅಣುತ್ವಾದಿಗಳ ನಿಷೇಧ ಅಷ್ಟೇ. ಅಪ್ರಾಕೃತವಾದ ಅಲೌಕಿಕವಾದ ಸ್ಥೂಲತ್ವ ಅಣುತ್ವ ರೂಪರಸಗಂಧಗಳನ್ನು ಅವಶ್ಯವಾಗಿ ದೇವರಿಗೆ ನಾವು ಹೇಳಬಹುದು. ಗೊತ್ತಾಯ್ತೋ ಇಲ್ಲ? ಅದುಃಖಂ ಅಂದ್ರೆ ಏನು? ಸರ್ವಾತ್ಮನ ದುಃಖದ ನಿಷೇಧ. ಅಸುಖಂ ಅಂದ್ರೆ ಸರ್ವಾತ್ಮನ ಸುಖದ ನಿಷೇಧ ಅಲ್ಲ, ಪ್ರಾಕೃತವಾದ ಸುಖದ ನಿಷೇಧ. ಇಷ್ಟೇ, ಹಿಂಗ ಅರ್ಥ ಮಾಡ್ಕೋಬೇಕು. ಅದನ್ನ ಬರೀತಾರೆ, ಲೌಕಿಕ ಪರಿಮಾಣಾದಿರಾಹಿತ್ಯಂ ಕಥಂ ವಿಷ್ಣೋ ಯುಕ್ತಂ. ಇಲ್ರಿ, ಈ ಲೌಕಿಕವಾದ ಜಗತ್ತಿನಲ್ಲಿ ವ್ಯವಹಾರ ಮಾಡುವ ಮಧ್ಯಮ ಪರಿಮಾಣ ಇವೆಲ್ಲ ದೇವರಿಗಿಲ್ಲ ಅಂತ ಹೇಗೆ ಅಂತೀರಿ? ಲೌಕಿಕವಾದ ಪರಿಮಾಣ ದೇವರಿಗಿಲ್ಲ ಅಂತ ಅಂಬೋದು ಹೆಂಗೆ ಅಂತ ಪ್ರಶ್ನೆ ಬರುತ್ತದೆ. ಗೊತ್ತಾಯ್ತಾ? ಸರ್ವ ಪದಾರ್ಥಾನಾಂ ಪ್ರಾಕೃತ ಪರಿಮಾಣಸ್ಯೈವ ದರ್ಶನಾತ್. ಪ್ರಾಕೃತವಾದ ಪರಿಮಾಣ ದೇವರಿಗಿಲ್ಲ ಅಂತ ಹೇಗೆ ಅಂತೀರಿ ಅಂತ ಪ್ರಶ್ನೆ. ಯಾಕೆಂದ್ರೆ ಜಗತ್ತಿನ ಎಲ್ಲಾ ಪದಾರ್ಥಗಳಿಗೂ ಪ್ರಾಕೃತವಾದ ಪರಿಮಾಣ ಉಂಟಲ್ಲ. ಜಗತ್ತಿನ ಸಕಲ ಪದಾರ್ಥಗಳಿಗೂ ಪ್ರಾಕೃತವಾದ ಪರಿಮಾಣ ಎಂಬುದು ಇದ್ದೇ ಇದೆ. ಆದ್ದರಿಂದ ಪ್ರಾಕೃತವಾದ ಪರಿಮಾಣ ದೇವರಿಗಿಲ್ಲ ಅಂತ ಹೇಗಂತೀರಿ? ಇತ್ಯತಃ ಆಹ ಅಸ್ಥೂಲೇತಿ. ಮತ್ತೆ ಬ್ರಾಹ್ಮ ಪುರಾಣದ ಮಾತನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹೌದು, ಪ್ರಾಕೃತವಾದ ಪರಿಮಾಣ ದೇವರಿಗೆ ಒಪ್ಪುವ ಅವಶ್ಯಕತೆ ಇಲ್ಲ. ಹೊರಗಿನ ಜಗತ್ತಿನ ಎಲ್ಲ ಪದಾರ್ಥಗಳಿಗೂ ಪ್ರಾಕೃತವಾದ ಪರಿಮಾಣಾದಿಗಳು ಇರಲಿ, ದೇವರಿಗೆ ಒಪ್ಪುವ ಅವಶ್ಯಕತೆ ಇಲ್ಲ. ವೇದವ್ಯಾಸ ದೇವರು ಪುರಾಣಗಳಲ್ಲಿಯೂ ಈ ಶ್ರುತಿಗಳಲ್ಲಿ ಹೇಳಿದ ಮಾತನ್ನ ಹೇಳಿದ್ದಾರೆ. ಅಪೌರುಷೇಯವಾದ ವೇದ ವಾಕ್ಯಗಳಲ್ಲಿ ದೇವರಿಗೆ ಹೇಗೆ ಪ್ರಾಕೃತವಾದ ಸ್ಥೂಲತ್ವ ಅಣುತ್ವಗಳು ಇಲ್ಲ ಅಂತ ಹೇಳಿದ್ದಾರೋ ಅದೇ ರೀತಿ ಪುರಾಣಗಳಲ್ಲಿ ಹೇಳಿದ್ದಾರೆ. ನೋಡಿ ಏನು ಶ್ಲೋಕ ಹೇಳಿ. ಅಸ್ಥೂಲೋ ಅನನುರೂಪೋಸೌ ಅವಿಶ್ವೋ ವಿಶ್ವ ಏವ ಚ ವಿರುದ್ಧ ಧರ್ಮ ರೂಪೋಸೌ ಐಶ್ವರ್ಯಾತ್ ಪುರುಷೋತ್ತಮಃ ಇತಿ ಚ ಬ್ರಾಹ್ಮೇ. ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಪುರುಷೋತ್ತಮ ಈ ಪರಮಾತ್ಮ, ಸರ್ವೋತ್ತಮನಾದ ಭಗವಂತ. ಅಸ್ಥೂಲ, ಇವನು ಭಗವಂತ ಪ್ರಾಕೃತವಾದ ಸ್ಥೂಲತ್ವ ಎಂಬ ಧರ್ಮವುಳ್ಳವನಲ್ಲ. ಅನನುರೂಪೋಸೌ, ಪ್ರಾಕೃತವಾದ ಅಣುತ್ವಾದಿ ಧರ್ಮಗಳು ಇವನಲ್ಲಿ ಇಲ್ಲ. ಸೌ ಅವಿಶ್ವ, ಸ್ವತಂತ್ರವಾಗಿ ದೇವರಲ್ಲಿ ಯಾರೂ ಪ್ರವೇಶ ಮಾಡುವವರಿಲ್ಲ. ಆದ್ದರಿಂದ ಅವನು ಅವಿಶ್ವ. ಅಂದ್ರೆ ಅನ್ಯ ಅಂದ್ರೆ ಸ್ವತಂತ್ರೇಣ ಅನ್ಯ ವಿಶ್ವ ನ ತಸ್ಮಾತ್ ಕಾರಣಾತ್ ಅವಿಶ್ವ. ಸ್ವತಂತ್ರವಾಗಿ ಯಾರೂ ಇವನಲ್ಲಿ ಪ್ರವೇಶ ಮಾಡಲಾರರು, ಅದಕ್ಕೆ ಇವನಿಗೆ ಅವಿಶ್ವ. ವಿಶ್ವನೂ ಹೌದು, ಈಗ ಅಣುನೂ ಹೌದು, ಸ್ಥೂಲನೂ ಹೌದು ಅಪ್ರಾಕೃತವಾಗಿ. ಅದೇ ರೀತಿ ಅವಿಶ್ವ, ಇವನಲ್ಲಿ ಸ್ವತಂತ್ರವಾಗಿ ಯಾರೂ ಪ್ರವೇಶ ಮಾಡ್ಲಿಕ್ಕಾಗಲ್ಲ, ಆದ್ದರಿಂದ ಅವಿಶ್ವ. ಇವನು ವಿಶ್ವನೂ ಹೌದು, ಅವಿಶ್ವದ ವಿರುದ್ಧ. ಯಾಕೆ? ಇವನು ಸ್ವತಂತ್ರವಾಗಿ ಪರಮಾತ್ಮ ಸಕಲ ಪದಾರ್ಥಗಳಲ್ಲಿ ಪ್ರವೇಶ ಮಾಡಬಹುದು. ಈ ರೀತಿ ಅಸೌ ವಿರುದ್ಧ ಧರ್ಮ ರೂಪ. ಐಶ್ವರ್ಯ, ಅಚಿಂತ್ಯದ್ಭುತವಾದ ಶಕ್ತಿ ಭಗವಂತನಿಗೆ ಮಾತ್ರ ಇದೆ. ಈ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗೆ ಇರೋದ್ರಿಂದ ಆ ಭಗವಂತ ಐಶ್ವರ್ಯವಂತನಾದ್ದರಿಂದ, ಅಚಿಂತ್ಯದ್ಭುತವಾದ ಶಕ್ತಿ ಉಳ್ಳವನಾದ್ದರಿಂದ ವಿರುದ್ಧ ಧರ್ಮಗಳು ಭಗವಂತನಲ್ಲಿ ಕೂಡಬಹುದು ಎಂಬ ಮಾತನ್ನ, ಬ್ರಾಹ್ಮ ಪುರಾಣದ ಮಾತನ್ನ ಕೊಟ್ಟ ಅಕ್ಷರಾಧಿಕರಣವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ತತ್ವ ಪ್ರಕಾಶಕ ನೋಡಿ ಕೊನೆಗೆ, ಮಧ್ಯಮಾಕ್ಷರಸ್ಯ ಅಪ್ರಾಕೃತ ವಿಗ್ರಹತ್ವೇಪಿ ಭಗವದಪೇಕ್ಷಯಾ ಏವ. ಇಲ್ಲೊಂದು ಪ್ರಶ್ನೆ, ಅಪ್ರಾಕೃತವಾದ ಶರೀರಗಳು ದೇವರಿಗೆ ಮಾತ್ರ ಅಂತ ನೀವಂದ್ರಿ. ಇಲ್ರಿ, ಮಹಾಲಕ್ಷ್ಮಿಗೂ ಕೂಡ ಅಪ್ರಾಕೃತವಾದ ಶರೀರ ಇದೆ, ಅವಳು ಅಕ್ಷರ ಪುರುಷಳು. ಅಪ್ರಾಕೃತವಾದ ವಿಗ್ರಹ ಮಹಾಲಕ್ಷ್ಮಿಗೂ ಉಂಟಲ್ಲ, ಮಧ್ಯಮಾಕ್ಷರ ಅಂತ ಕರೀತಾರೆ ಮಹಾಲಕ್ಷ್ಮಿ.
ಮಹಾಕ್ಷರ ಭಗವಂತ, ಮಧ್ಯಮಾಕ್ಷರ ಮಹಾಲಕ್ಷ್ಮಿ. ಮಧ್ಯಮಾಕ್ಷರಳಾದ ಮಹಾಲಕ್ಷ್ಮಿಗೂ ಕೂಡ ಅಪ್ರಾಕೃತವಾದ ವಿಗ್ರಹ, ಅಪ್ರಾಕೃತವಾದ ಶರೀರ ಉಂಟಲ್ಲ. ಅಂದ್ರೆ ಅದು ಭಗವದ್ ಅಪೇಕ್ಷೆಯ ಏವ, ಭಗವಂತನ ಅಧೀನವಾದ ಅಪ್ರಾಕೃತವಾದ ಶರೀರ ಶ್ರೀತತ್ವಕ್ಕೂ ಇದು ಇದೆ, ಲಕ್ಷ್ಮಿಗೂ ಇದೆ. ಅನೇನೈವ ನ ತದಸ್ನಾತಿ ಕಿಂಚನ ಇತ್ತೇತದಪಿ ಜೀವಸ್ವಭಾವಭೂತ ಉಪಜೀವನಾರ್ಥ ಅಶನೌ ವ್ಯಾವೃತ್ಯರ್ಥಂ. ಇನ್ನೊಂದು ಮಾತನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ಅಪ್ರಾಕೃತತ್ವ, ಲಕ್ಷ್ಮಿಗೆ ಅಕ್ಷರತ್ವ, ಅದು ಭಗವಂತನ ಇಚ್ಛೆಯಂತೆ ಭಗವಂತನ ಅಧೀನವಾಗಿ ಇದ್ದದ್ದು ಒಂದು. ಜೊತೆಗೆ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಭಗವಂತನಿಗೆ ಅಸ್ಥೂಲತ್ವ ಅನನುತ್ವ ಮೊದಲಾದ ಧರ್ಮಗಳ ಜೊತೆಗೆ ಅನಶನವನ್ನು ಕೂಡ ಶ್ರುತಿಯಲ್ಲಿ ಹೇಳಿದ್ದಾರೆ. ಅನಶನ, ಅನಶನ ಎಂಬ ಅಂದ್ರೆ ಅಶನ ಉಳ್ಳವನಲ್ಲ ಪರಮಾತ್ಮ, ಅಶನ ಉಳ್ಳವನಲ್ಲ. ಅಂದ್ರೆ ನೋಡಿ, ನತದಸ್ನಾತಿ ಕಿಂಚನ, ಈ ಪರಮಾತ್ಮನನ್ನು ಯಾರು ತಿನ್ನಲಾರರು. ಅಂದ್ರೆ ಈ ವಾಕ್ಯಕ್ಕೂ ಕೂಡ ಅಕ್ಷರನಲ್ಲಿ ಜೀವಾತ್ಮನ ಸ್ವಭಾವವೇ ಆದ. ಈಗ ಜೀವಾತ್ಮನ ಸ್ವಭಾವ ಏನು? ದೇಹಧಾರಣೆ. ದೇಹಧಾರಣೆ ಮಾಡಬೇಕಾದ್ರೆ ಏನಾದ್ರೂ ತಿನ್ನಲೇಬೇಕು, ಏನಾದ್ರೂ ತಿನ್ನಲೇಬೇಕು. ದೇಹಧಾರಣಕ್ಕಾಗಿ ಅನಶನ, ಬರೀ ಉಪವಾಸ ಬಿದ್ದರೂ ಸತ್ತು ಹೋಗ್ಬಿಡ್ತಾರೆ, 15 ದಿವಸಕ್ಕೊಮ್ಮೆ ಏಕಾದಶಿ ಮಾಡಿ. ಹಾಗೆ ಅಶನ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಕರೀತಾರಲ್ಲ, ದೇವರಿಗೆ ದೇಹಧಾರಣಕ್ಕಾಗಿ ಮಾಡುವ ಅಶನ. ಅಂದ್ರೆ ಜೀವರು ತಾವು ದೇಹಧಾರಣಕ್ಕಾಗಿ ಬೇಕಾಗಿರ್ತಕ್ಕಂಥ, ಅಂದ್ರೆ ದೇಹಧಾರಣಕ್ಕಾಗಿ ಅವಶ್ಯವಾಗಿ ಬೇಕಾದ ಅಶನ ಎಂಬುದು ದೇವರಿಗೆ ಇಲ್ಲ. ಇದನ್ನು ಕೂಡ ನತದಸ್ನಾತಿ ಕಿಂಚನ ಎಂಬ ವಾಕ್ಯದಿಂದ ನಾವು ಚಿಂತನೆ ಮಾಡಬೇಕು. ಜೀವಸ್ವಭಾವಭೂತವಾದ ಉಪಜೀವನಾರ್ಥ, ಬದುಕೋದಕ್ಕಾಗಿ ಅಶನ ಅಂತೇನು ಜೀವರಿಗಿದೆ ಸ್ವಭಾವ, ಅದನ್ನು ನಿವಾರಣೆ ಮಾಡೋದಕ್ಕಾಗಿಯೇ ನತದಸ್ನಾತಿ ಕಿಂಚನ ಎಂಬುದನ್ನ ಹೇಳಿದ್ದಾರೆ. ಅಸ್ಥೂಲತ್ವಾದಿ ಸಮಭಿವ್ಯಾಹಾರಾತ್, ಅಸ್ಥೂಲತ್ವಾದಿ ಧರ್ಮಗಳ ಜೊತೆಗೆ ಅನಶನತ್ವ ಎಂಬ ಧರ್ಮವನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು ಅಂತ ಅಭಿಪ್ರಾಯ. ಒಟ್ಟೇನಾಯ್ತು ಹಾಗಾದ್ರೆ? ಅಕ್ಷರಶ್ರುತ್ಯಾದೀನಂತೂ ವಿಷ್ಣುವೇವ ಮುಖ್ಯತಃ. ಆದ್ದರಿಂದ ಅಕ್ಷರ ಅಂತ ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಬಂದ್ರೆ ಅದು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುನೇ ಅಕ್ಷರ. ತಸ್ಮಾದ್ ಅಕ್ಷರಂ ವಿಷ್ಣುರೇವ, ಆದ್ರಿಂದ ಅಕ್ಷರ ಅಂದ್ರೆ ವಿಷ್ಣುವಿಗೆ ಅಕ್ಷರ ಅಂತ ಕರೀಬೇಕು. ತಸ್ಯೈವ ಅದೃಶ್ಯತ್ವಾದಿ ಇತಿ ಸ್ಥಿತ. ಅಕ್ಷರ ನಾಮಕನಾದವನು ಭಗವಂತನೇ ಅಂತಾದ ಮೇಲೆ ಆ ಪರಮಾತ್ಮನೇ ಅದೃಶ್ಯತ್ವಾದಿ ಗುಣಧರ್ಮ ಉಳ್ಳವನು, ಆ ಭಗವಂತನೇ ಅದೃಶ್ಯತ್ವಾದಿಗಳು ಉಳ್ಳವನು ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತಿಳಿಯಬೇಕು. ನೋಡಿ, ಇವತ್ತು ತತ್ವಪ್ರಕಾಶಿಕ ಪಾಠ ಅಕ್ಷರಾಧಿಕರಣದ ಮುಕ್ತಾಯ ಮಾಡಿ ಮುಂದಿನ ವಾರ ಸದಧಿಕರಣದ ಪಾಠವನ್ನ ನಾವು ತಿಳಿಯೋಣ. ಅದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ನಾಳೆ ದೀಪಾವಳಿ ಹಬ್ಬ, ನರಕ ಚತುರ್ದಶಿ, ನಾಡುದ್ದು ಅಮಾವಾಸ್ಯ. ಈ 2 ದಿನಗಳಲ್ಲಿ ಚತುರ್ದಶಿ ಅಮಾವಾಸ್ಯ ಸಂದರ್ಭದಲ್ಲಿ ಹಬ್ಬ ಇದೆ, ವಿಚಾರ ಬೇರೆ. ಅಂತೂ ಚತುರ್ದಶಿ ಅಮಾವಾಸ್ಯ ಸಂದರ್ಭಗಳಲ್ಲಿ ಹೊಸ ಅಧಿಕರಣ ಜನ್ಮಾಧಿಕರಣ ಆರಂಭ ಆಗಬೇಕು. ಜಿಜ್ಞಾಸಾಧಿಕರಣದ ಮಂಗಲ ಆಗಿ ಜನ್ಮಾಧಿಕರಣ ಆರಂಭ ಆಗಬೇಕು. ಅದಕ್ಕಾಗಿ ಬಿದಿಗೆಯಿಂದ ವಿಶೇಷವಾಗಿ ಜಿಜ್ಞಾಸಾಧಿಕರಣದ ಮಂಗಲವನ್ನು ಮಾಡಿ ಜನ್ಮಾಧಿಕರಣದ ಆರಂಭವನ್ನು ಮಾಡೋಣ. ನಾಳೆ ಮತ್ತು ನಾಡದ್ದು 2 ದಿನಗಳ ಕಾಲ ಪಾಠ ಇರೋದಿಲ್ಲ. ಅಚ್ಚಿನಾಡದ್ದು 22ನೇ ತಾರೀಕು, ಅದು ಪ್ರತಿಪದ ಅನಧ್ಯಯನ ಪಾಠ ಇರೋದಿಲ್ಲ. ಒಟ್ಟು ನಾಳೆಯಿಂದ 3 ದಿನಗಳ ಕಾಲ ಪಾಠ ಇರೋದಿಲ್ಲ. ಬಿದಿಗೆಯಿಂದ ಮತ್ತೆ ನಮ್ಮ ಪಾಠ ಮುಂದುವರಿಯುತ್ತದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.